Hello, Namaste. Hope you are doing well. Fine. Now, what is our today's topic of discussion? ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ? Today's topic of discussion is slope. ಕೇಳಿದ್ದೀರಾ? ಈ ವರ್ಡ್ ನೋಡಿದ್ದೀರಾ? And yes, you guessed it right. Slope, you have discussed this or you have studied this in grade 9, 9th standard ಅಲ್ಲಿ ನೋಡಿದ್ದೀರಾ. ಸ್ಲೋಪ್ ಫಾರ್ಮುಲಾ ಎಲ್ಲ ಹೇಳಿದ್ರು ಟೀಚರ್. ಸ್ಲೋಪ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ಹೇಳಿದ್ರು ಟೀಚರ್. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಪರ್ಪೆಂಡಿಕ್ಯುಲರ್ ಬೈ ಬೇಸ್ ಇಲ್ಲ ಆಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್ ಅಂತ ಬರ್ಸಿದ್ರು ನೋಟ್ಸಲ್ಲಿ. ಅರ್ಥ ಆಗಿಲ್ಲ ಇದು ಏನಿದು? ಒಬ್ಸರ್ವ್, ಐ ವಿಲ್ ಟೆಲ್ ಯು ಅ ಶಾರ್ಟ್ ಕಟ್. ಹಿಯರ್ ಇಟ್ ಇಸ್. ಸ್ಲೋಪ್ ಅಂದರೆ ಅಮೌಂಟ್ ಆಫ್ ಇನ್ಕ್ಲಿನೇಷನ್. ಸಿಂಪಲ್ ಭಾಷೆಯಲ್ಲಿ, ಡೆಫಿನೇಷನ್ ಅಲ್ಲ ಇದು. ದಿಸ್ ಇಸ್ ನಾಟ್ ಡೆಫಿನೇಷನ್, ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸಬ್ಜೆಕ್ಟ್. ಸ್ಲೋಪ್ ಅಂದರೆ ಅಮೌಂಟ್ ಆಫ್ ಇನ್ಕ್ಲಿನೇಷನ್ with respect to horizontal. Amount of inclination with respect to horizontal. ಇನ್ನೂ ಸಿಂಪಲ್ ಮಾಡ್ಕೊಳ್ಳೋಣ ವಿಷಯ. ರ್ಯಾಂಪ್ ಅಂತ ಹೇಳ್ತೀವಿ. ಏನು ರ್ಯಾಂಪ್ ಅಂದ್ರೆ ಏನು ಗೊತ್ತಿಲ್ಲ. ಇನ್ನೂ ಸಿಂಪಲ್ ಮಾಡೋಣ ವಿಷಯ. ನಮ್ಮ ಮನೆ ಒಳಗಡೆ ಐ ಹ್ಯಾವ್ ಟು ಪಾರ್ಕ್ ಮೈ ಕಾರ್, ಐ ಹ್ಯಾವ್ ಟು ಪಾರ್ಕ್ ಮೈ ಟೂ ವೀಲರ್. ಕ್ಯಾನ್ ಐ ಲೆಫ್ಟ್ ಇಟ್ ಆ್ಯಂಡ್ ಪಾರ್ಕ್ ಇಟ್? ಇಲ್ಲ. ಸೈಕಲ್ ಆದರೆ ಆಗ್ತಿತ್ತು ಆ ಥರ, ಬಟ್ ಆಗಲ್ಲ. ರೋಡಿಗೂ ನಮ್ಮ ಮನೆಗೂ ದರ್ ಇಸ್ ಅ ಡಿಫರೆನ್ಸ್ ಇನ್ ಹೈಟ್. ನಾವೇನು ಬಿಲ್ಡ್ ಮಾಡ್ತೀವಿ? ಒಂದು ಇನ್ಕ್ಲೈನ್ಡ್ ಸರ್ಫೇಸ್ ಬಿಲ್ಡ್ ಮಾಡ್ತೀವಿ, ಒಂದು ಇನ್ಕ್ಲೈನ್ಡ್ ಪ್ಲೇನ್ ಬಿಲ್ಡ್ ಮಾಡ್ತೀವಿ. ರ್ಯಾಂಪ್ ಅಲ್ಲ, ರ್ಯಾಂಪ್. ನೆಕ್ಸ್ಟ್, ನೀವು ಟೂ ವೀಲರ್ ಇಲ್ಲ ಫೋರ್ ವೀಲರ್ ವೆಹಿಕಲ್ ಶೋರೂಮ್ಸ್ ನೋಡಿದ್ದೀರಾ? ಅಲ್ಲಿ ಟ್ರಕ್ಕಿಂದ ವೆಹಿಕಲ್ಸ್ನ ಏನು ಮಾಡ್ತಾರೆ? ಅನ್ಲೋಡ್ ಮಾಡಬೇಕು. ಯು ಕ್ಯಾನಾಟ್ ಲಿಫ್ಟ್ ಆ್ಯಂಡ್ ಪ್ಲೇಸ್ ಅ ವೆಹಿಕಲ್ ಲೈಕ್ ದ್ಯಾಟ್. ಸೊ ಒಂದು ರ್ಯಾಂಪ್ ಬಿಲ್ಡ್ ಮಾಡ್ತಾರೆ. ಏನಾಗುತ್ತೆ ರ್ಯಾಂಪಲ್ಲಿ? ವೆಹಿಕಲ್ಸ್ ರ್ಯಾಂಪಿಂದ ಅಪ್, ಮೇಲಿಂದ ಡೌನ್ ದ ರ್ಯಾಂಪ್ ಬರುತ್ತೆ. ದಟ್ ಇಸ್ ಸ್ಲೋಪ್. ಹಾಗೆ ಇದನ್ನು ಹೇಗೆ ಹೇಳೋದು? ಫಾರ್ಮುಲಾನ ಹೇಗೆ ಪ್ರೂವ್ ಮಾಡೋದು? ನೋ, ಒಬ್ಸರ್ವ್, ದಿಸ್ ಇಸ್ ಹಾರಿಜಾಂಟಲ್. ಒಂದು ರೆಫರೆನ್ಸ್ ಲೈನ್ ಹಾರಿಜಾಂಟಲ್ ಇದು. ಆ್ಯಂಡ್ ದಿಸ್ ಇಸ್ ಸ್ಲೋಪ್, ದಿಸ್ ಇಸ್ ಹಾರಿಜಾಂಟಲ್, ದಿಸ್ ಇಸ್ ಸ್ಲೋಪ್. ಇಲ್ಲೊಂದು ಆ್ಯಂಗಲ್ ಸಬ್ಟೆಂಡ್ ಆಗ್ತಿದೆಯಲ್ಲ, ಇಲ್ಲೊಂದು ಆ್ಯಂಗಲ್ ಥೀಟಾ. ಥೀಟಾ ಇಸ್ ಸಮ್ ಆ್ಯಂಗಲ್, ಥೀಟಾ, ಆಲ್ಫಾ, ಬೀಟಾ, ಸಮ್ ಆ್ಯಂಗಲ್. ಈ ಆ್ಯಂಗಲ್ನ ಆ್ಯಂಗಲ್ ಆಫ್ ಸ್ಲೋಪ್ ಅಂತ ಹೇಳ್ತೀವಿ. ನಾನು ಇವಾಗ 3 ಡಯಾಗ್ರಾಮ್ಸ್ ಬರಿತೀನಿ, ಒಬ್ಸರ್ವ್ ಮಾಡಿ. ಇದರಲ್ಲೇ ಡಿಸೈಡ್ ಮಾಡೋಣ ಹೌ ಟು ಕ್ಯಾಲ್ಕುಲೇಟ್ ಸ್ಲೋಪ್ ಅಂತ. ಹಾರಿಜಾಂಟಲ್ ಸೇಮ್ ಇದೆ ಎಲ್ಲದಕ್ಕೂ. Horizontal is same. Is the line straight? No, sir. Is the line straight? Far better. Line is straight, far better. Here we go. Fine. Now, example number 1. Example number 2. Example number 3. 2 and 3, are they looking similar? No. Fine. ಈಗ ಆ್ಯಂಗಲ್ಸ್ ಥೀಟಾ, ಆ್ಯಂಗಲ್ ಥೀಟಾ, ಆ್ಯಂಗಲ್ ಥೀಟಾ. ಈ ಮೂರರಲ್ಲಿ ವಿಚ್ ಹ್ಯಾಸ್ ಅ ಗ್ರೇಟರ್ ಸ್ಲೋಪ್? ಈ ಮೂರರಲ್ಲಿ ಸ್ಲೋಪ್ ಯಾವುದ್ರದ್ದು ಜಾಸ್ತಿ ಇದೆ? ಫಸ್ಟ್ ಒನ್, ಹೌ ಡಿಡ್ ಯು ಡಿಸೈಡ್? ಬಾಸ್, ಇಟ್ ಇಸ್ ಸಬ್ಟೆಂಡಿಂಗ್ ಲಾರ್ಜರ್ ಆ್ಯಂಗಲ್. ನೋಡಿ, ಈ ಥರ ಇದೆ ಇದು ಇನ್ಕ್ಲಿನೇಷನ್ ಕಮ್ಮಿ, ಇನ್ಕ್ಲಿನೇಷನ್ ಇನ್ನೂ ಕಮ್ಮಿ. ನಾನು ಈ ಮೂರನ್ನು ಹತ್ತಿ ಅಂತ ಹೇಳ್ತೀನಿ. ಫ್ರಮ್ ದ ಗ್ರೌಂಡ್, ಇಲ್ಲಿಂದ climb up the slope, which is easy. Third one, ಯಾಕೆ? Angle with respect to horizontal is small, angle with respect to horizontal is large, angle with respect to horizontal is much more larger. ಹೇಗೆ ಮೆಷರ್ ಮಾಡೋದು ಇದು? ಪ್ರೊಟ್ರಾಕ್ಟರ್ ತಗೊಳ್ಳಿ, ಪ್ಲೇಸ್ ಪ್ರೊಟ್ರಾಕ್ಟರ್, ಮೆಷರ್ ಆ್ಯಂಗಲ್ಸ್. ಇದಾಗಲ್ಲ ಅಂದರೆ ಮ್ಯಾಥಮ್ಯಾಟಿಕ್ಸ್. Sir, using protractor is also mathematics, right? Exactly correct. But without protractor, can I measure angles? Yes, 100% I can. Now, measure 5 centimeter. ಸುಮ್ಮನೆ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. 5 centimeter. Measure 5 centimeter ಇಲ್ಲೂ. Measure 5 centimeter ಇಲ್ಲೂ 5 centimeter. ಇದಕ್ಕೆ ಹೆಸರು ಕೊಡಿ AB. ಇದನ್ನು AB ಅಂತ ಹೇಳಿ, ಇದನ್ನು AB ಅಂತ ಹೇಳಿ. Draw perpendicular from B. B ಇಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ, ಕಾಲ್ ದಿಸ್ ಆಸ್ C. B ಇಂದ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ, ಕಾಲ್ ದಿಸ್ ಆಸ್ C. B ಇಂದ ಇನ್ನೊಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ, ಕಾಲ್ ದಿಸ್ ಆಸ್ C. Now observe.
ಬಿ ಸಿ ಲೆನ್ಸ್ ನೋಡಿ 3 ಎಕ್ಸಾಂಪಲಲ್ಲೂ. ಇಸ್ ಇಟ್ ದ ಸೇಮ್? ನೋ, ಇಟ್ ಇಸ್ ಡಿಫರೆಂಟ್. ಟ್ಯಾನ್ ಥೀಟಾ, ಸರ್ ವಿ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ದಿಸ್ ಟ್ಯಾನ್ ಥೀಟಾ. ಇಲ್ಲ, 9th ಗ್ರೇಡಲ್ಲಿ ಟ್ಯಾನ್ ಥೀಟಾ ಇರಲಿಲ್ಲ. 10th ಸ್ಟ್ಯಾಂಡರ್ಡ್ ಯು ವಿಲ್ ಲರ್ನ್ ಟ್ಯಾನ್ ಥೀಟಾ, ಡೋಂಟ್ ವರಿ. ಟ್ರಿಗ್ನೋಮೆಟ್ರಿಯಲ್ಲಿ ಓದ್ತೀರಾ. ಆಪೋಸಿಟ್ ಸೈಡ್ ಟು ಥೀಟಾ ಯಾವುದು? ಬಿ ಸಿ ಇಸ್ ಆಪೋಸಿಟ್ ಸೈಡ್. ಬರೀರಿ ಫಾರ್ಮುಲಾ ಇಲ್ಲಿ, ಬಿ ಸಿ ಡಿವೈಡೆಡ್ ಬೈ ಎ ಬಿ. ಇದು ಬಿ ಸಿ ಬೈ ಎ ಬಿ, ಇದು ಬಿ ಸಿ ಬೈ ಎ ಬಿ. ಆಬ್ವಿಯಸ್ಲಿ ಇಟ್ ಇಸ್ ಟ್ಯಾನ್ ಥೀಟಾ. ಇಲ್ಲೂ ಟ್ಯಾನ್ ಥೀಟಾ, ಇಲ್ಲೂ ಟ್ಯಾನ್ ಥೀಟಾ, ಇಲ್ಲೂ ಟ್ಯಾನ್ ಥೀಟಾ. 3 ಎಕ್ಸಾಂಪಲಲ್ಲಿ 3 ಡಿಫರೆಂಟ್ ಟ್ಯಾನ್ ಥೀಟಾಸ್. ಈಸ್ ದಟ್ ಕರೆಕ್ಟ್? ಎಸ್. ನೌ AB5 ನ್ಯೂಮರೇಟರ್ ಒಬ್ಸರ್ವ್ ಮಾಡಿ. ಇಟ್ಸ್ ನ್ಯೂಮರೇಟರ್ ಇಸ್ ಲೆಸ್, ಮೋರ್, ಮಚ್ ಮೋರ್. ಹಾಗಿದ್ರೆ ಇದರ ಸ್ಲೋಪ್ ಜಾಸ್ತಿ. ನೋಡಿದ ತಕ್ಷಣ ಐ ಕ್ಯಾನ್ ಡಿಸೈಡ್. ಇಫ್ ಸಮ್ವನ್ ಆಸ್ಕ್ಸ್ ಮಿ ಟು ಮೆಷರ್ ಆಂಗಲ್ಸ್, ದಿಸ್ ಇಸ್ ಹೌ ಐ ಮೆಷರ್. Opposite side to theta, adjacent side to theta. This is called slope. Slope ಅಂದ್ರೆ amount of inclination, slope is tan theta. ಇದನ್ನ ಎಲ್ಲಿ ಯೂಸ್ ಮಾಡಿದ್ದೀರಾ? 9th ಅಲ್ಲಿ. You have used it in chapter motion to derive these equations. V is equal to U plus AT graphically. S is equal to ut plus half at square graphically. ಮತ್ತಿನ್ಯಾವುದು? V square is equal to U square plus 2as graphically. Graphically derive ಮಾಡಬೇಕಿದ್ರೆ ಸ್ಲೋಪ್ ಯೂಸ್ ಮಾಡಿದ್ರಿ. So let's sign off for today's class. Meet you with next concept. Take care. Love you all. Bye bye.